ಜಗತ್ತಿನ ಐಟಿ ದಿಗ್ಗಜ, ಡೈನಾಮಿಕ್ ಸಿಟಿ, ಭಾರತದ ಟೆಕ್ನಾಲಜಿಯ ಕ್ಯಾಪಿಟಲ್. ಇದೀಗ ಸಿಲಿಕಾನ್ ಸಿಟಿ ರಸ್ತೆ ಹಾಗೂ ಮೂಲ ಸೌಕರ್ಯ ವಿಚಾರ ಬೆಂಗಳೂರು ಹಾಗೂ ಆಂಧ್ರದ ನಡುವೆ ಜಟಾಪಟಿಗೆ ತಿರುಗಿದೆ. ಬೆಂಗಳೂರು ವರ್ಸಸ್ ಆಂಧ್ರ ಪ್ರದೇಶ ನಡುವೆ ಅಭಿವೃದ್ಧಿ ವಾರ್. ಕರ್ನಾಟಕ ಕೆಣಕಿದ ನಾರಾ ಲೋಕೇಶ್ಗೆ ಖರ್ಗೆ ಬಿಗ್ ಕೌಂಟರ್. ಇದು ಕಾಲ್ಕೆರೆದು ಬಂದ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯ ಜಗಳ. ಖಾಲಿ ತಲೆಗೆ ಕಾಯಿಲೆ ಒಕ್ಕರಿಸಿದಾಗ ಇಂಥದ್ದೇ ವಿಚಾರಗಳು ಬೊಕ್ಕ ತಲೆಯನ್ನ ಸೀಳಿ ಒಕ್ಕರಿಸೋದು. 2.5 ದಶಕದ ಬಳಿಕ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ತಂದೆ ಚಂದ್ರಬಾಬು ನಂತರ ನಾರಾ ಲೋಕೇಶ್ ಬೆಂಗಳೂರಿನ ಮೇಲೆ ವಕ್ರ ದೃಷ್ಟಿ ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಲೂಪೋಲ್ಸ್ ಹುಡುಕಿದ ಆಂಧ್ರ ಸಿಎಂ ಪುತ್ರ ಜಾಲತಾಣದಲ್ಲಿ ರಾಜಕೀಯ ಕದನಕ್ಕೆ ಕಾಲ್ ಕೆರೆದಿದ್ದು ಸಚಿವ ಪ್ರಿಯಾಂಕ್ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಏನಿದು ಆಂಧ್ರವಾಲ ನಾರಾ ಲೋಕೇಶ್ನ ಜಟಾಪಟಿ? ಔಟರ್ ರಿಂಗ್ ರೋಡ್ ಟ್ರಾಫಿಕ್ ರಸ್ತೆ ಗುಂಡಿ ವಿಚಾರವಾಗಿ ಬ್ಲಾಕ್ ಬಕ್ ಸಿಒ ಮಾಡಿದ್ದ ಟ್ವೀಟ್ಗೆ ನಾರಾ ಲೋಕೇಶ್ ಪ್ರತಿಕ್ರಿಯಿಸಿದ್ರು. ಬೆಂಗಳೂರು ಬಿಟ್ಟು ಹೋಗುವ ಮಾತನಾಡಿದ್ದ ಸಿಇಒಗೆ ಆಂಧ್ರ ರತ್ನ ಗಂಬಳಿ ಹಾಸಿತ್ತು. ಹೊಸ ಐಟಿ ಕಂಪನಿಗಳು ಬೆಂಗಳೂರು ಉತ್ತರ ಭಾಗಕ್ಕೆ ಶಿಫ್ಟ್ ಆಗ್ತಾ ಇವೆ ಎಂಬ ವಿಷಯ ತಿಳಿದ ಈ ನಾರಾದ ಇದೀಗ ಮತ್ತೊಮ್ಮೆ ಐಟಿ ಕಂಪನಿಗಳಿಗೆ ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಉತ್ತರ ಅನ್ನೋದು ಚೆನ್ನಾಗಿದೆ, ಇನ್ನಷ್ಟು ಉತ್ತರಕ್ಕೆ ಬನ್ನಿ. ಅನಂತಪುರ ಅತ್ಯುತ್ತಮ ಆಯ್ಕೆಯಾಗಬಹುದು. ನೂತನ ಕಂಪನಿಗಳಿಗೆ ಆಹ್ವಾನ. ಹೀಗೆ ನಾರಾ ಲೋಕೇಶ್ ಆಹ್ವಾನಿಸ್ತಾ ಇದ್ದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ತಕ್ಷಣವೇ ತಿರುಗೇಟು ಕೊಟ್ಟಿದ್ದಾರೆ. ದುರ್ಬಲ ವ್ಯವಸ್ಥೆ ಇರೋರು ಬಲಶಾಲಿ ವ್ಯವಸ್ಥೆಗಳ ಮೇಲೆ ಅವಲಂಬಿಸೋದು ಸಹಜ, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ಆ ಪ್ರಯತ್ನ ನಿರಾಶಾದಾಯಕ ಹಂತಕ್ಕೆ ಹೋದಾಗ ಮತ್ತಷ್ಟು ದುರ್ಬಲತೆ ಉಂಟಾಗಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಗರದ ಸಾಧನೆಯ ಬಗ್ಗೆ ಪಟ್ಟಿ ಕೊಟ್ಟಿದ್ದಾರೆ. ಬೆಂಗಳೂರು ಜಿಡಿಪಿ 2035ರವರೆಗೆ ವಾರ್ಷಿಕ 8.5ರಷ್ಟು ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ. ಇದರಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಲಿದೆ. 2025ರಲ್ಲಿ ಬೆಂಗಳೂರಿನ ಆಸ್ತಿ ಮಾರುಕಟ್ಟೆ 5% ಏರಿಕೆ ಕಾಣ್ತಿದೆ. ಸಾವಿಲ್ಸ್ ಗ್ರೋತ್ ಹಬ್ಸ್ ಇಂಡೆಕ್ಸ್ ಪ್ರಕಾರ 2003ರ ವೇಳೆಗೆ ನಗರೀಕರಣ, ಆರ್ಥಿಕ ಬೆಳವಣಿಗೆ ಮತ್ತು ಹೊಸತನದ ಕ್ಷೇತ್ರಗಳಲ್ಲಿ ಜಾಗತಿಕ ಪೈಪೋಟಿದಾರರನ್ನ ಮೀರಲು ಸಜ್ಜಾಗಿದ್ದೇವೆ. 2025ರಲ್ಲಿ ಬೆಂಗಳೂರು ಸಮೂಹದಲ್ಲಿ ಸುಮಾರು 14.40 ಮಿಲಿಯನ್ ಜನರು ವಾಸಿಸುವ ಅಂದಾಜಿದೆ. ಭಾರತದಲ್ಲಿ ಅತಿ ಹೆಚ್ಚು ವಲಸೆ ಕಾರ್ಮಿಕರನ್ನ ಸೆಳೆಯುವ ನಗರಗಳಲ್ಲಿ ಒಂದು. ನಾವು ಅನುಭವಿಸುತ್ತಿರುವ ಈ ವೇಗದ ಬೆಳವಣಿಗೆಗೆ ಮೂಲಸೌಕರ್ಯವನ್ನ ಸರ್ಕಾರ ನಿರ್ಮಿಸುತ್ತಿದೆ ಮತ್ತು ಮುಂದುವರಿಯುತ್ತದೆ. ಇದಕ್ಕೆ ನಾರಾ ಲೋಕೇಶ್ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಕಮೆಂಟಿಸಿ ಟಕ್ಕರ್ ಕೊಟ್ಟಿದ್ದಾರೆ. ರಸ್ತೆ ಗುಂಡಿಗಳು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತೆ ಅಂತ ತಿವಿದು ಬುದ್ಧಿ ಹೇಳಿದಂತಿತ್ತು. ನಮ್ಮದು ಭಾರತದ ಕಿರಿಯ ರಾಜ್ಯ. ನಮ್ಮ ಬೆಳವಣಿಗೆಗಾಗಿ ಹಾಗೂ ಉದ್ಯೋಗ ಸೃಷ್ಟಿಗಾಗಿ ಪ್ರತಿಯೊಂದು ಅವಕಾಶಕ್ಕಾಗಿ ಹುಡುಕುತ್ತಿದ್ದೇವೆ. ಅಹಂಕಾರವು ನಮ್ಮ ರಸ್ತೆ ಗುಂಡಿಗಳಿದ್ದಂತೆ. ಅದನ್ನು ಮೊದಲು ಸರಿಪಡಿಸಬೇಕು. ಇಲ್ಲದಿದ್ದರೆ ನಮ್ಮ ಪ್ರಗತಿಯ ಪ್ರಯಾಣವೇ ಅಡಕವಾಗುತ್ತೆ. ಸದ್ಯ ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಲ್ಲಿದೆ. ಐಟಿ ಕಂಪನಿಗಳು ಟೀಕೆ ಬಳಿಕ ನೆರೆ ರಾಜ್ಯಗಳಿಗೂ ಇದನ್ನೇ ಬಕಪಕ್ಷಿಯಂತೆ ಕಾದು ದಾಳ ಉರುಳಿಸ್ತಾ ಇವೆ. ಇದೇ ಅವಕಾಶವನ್ನ ಆಂಧ್ರ ಮಂತ್ರಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ. ಅದೇನೇ ಇದ್ರೂ ಭಾರತದ ಸಿಲಿಕಾನ್ ವ್ಯಾಲಿಯ ಪಟ್ಟ ಕಟ್ಟಿಕೊಂಡ ಬೆಂಗಳೂರು ಜಾಗತಿಕ ಸೌಕರ್ಯ ಕಲ್ಪಿಸಬೇಕಿರೋದು ಇಲ್ಲಿನ ಸರ್ಕಾರದ ಕರ್ತವ್ಯ ಅಲ್ವೇ? ನ್ಯೂಸ್ ಫಸ್ಟ್ ಬ್ಯೂರೋ.